ಅಂಬೇಡ್ಕರ್ ಹೆಬ್ಬಾಗಿಲು ವಿಚಾರಕ್ಕೆ ಗುಂಪು ಗಲಾಟೆ ಆಗಿದೆ. ನೋಡಿ, ನಾಮಫಲಕ ಹಾಕುವಂತಹ ವಿಚಾರದಲ್ಲಿ ಕುರುಬ ಸಮಾಜ ವಿರೋಧ ವ್ಯಕ್ತಪಡಿಸಿದೆ. ಚಾಮರಾಜನಗರದಲ್ಲಿ ಎರಡು ಗುಂಪುಗಳ ಮಧ್ಯೆ ವಿಚಾರದಲ್ಲಿ ಗಲಾಟೆ ಆಗಿದೆ. ಹೆಬ್ಬಾಗಿಲು ಹಾಕಲು ದಲಿತ ಸಮುದಾಯ ಒತ್ತಾಯ ಮಾಡಿದ್ದು, ಕುರುಬ ಸಮುದಾಯ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಕೆಲಕಾಲ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಯಳಂದೂರು ತಾಲೂಕಿನ ಯರಿಯೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಸದ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಗಮನಿಸ್ತಾ ಇದ್ದೀವಿ ಯಾವ ರೀತಿ ವಾಗ್ವಾದ ನಡೀತಾ ಇದೆ ಅಂತ ಹೇಳಿ. ಆಗಿದ್ದೇನು ಸೂರಜ್? ಏನು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಹಿರಿಯೂರು ಗ್ರಾಮದಲ್ಲಿ ಒಂದು ಗೊಂದಲ ಎದುರಾಗಿತ್ತು. ಕಾರಣ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಹೆಬ್ಬಾಗಿಲನ್ನ ಹಾಕ್ಬೇಕು ಅಂತ ಹೇಳಿ ದಲಿತ ಸಮಾಜದವರು ಮುಂದಾಗಿರ್ತಾರೆ. ಆದ್ರೆ ಇದಕ್ಕೆ ಕುರುಬ ಸಮಾಜದವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಅಂತ ಹೇಳಿದ್ರೆ, ನಿಮಗೆ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ತಾವು ಹೋಗಿ ಬಾಗಿಲನ್ನ ಹಾಕಿ ಅದನ್ನ ಹೊರತುಪಡಿಸಿ ನಾವು ಕುರುಬರು ಇರುವಂತಹ ಜಾಗ ಇದಾಗಿದೆ, ಬೀದಿ ಇದಾಗಿದೆ, ಹಾಗಾಗಿ ಇಲ್ಲಿ ತಮ್ಮ ನಾಮಫಲಕವನ್ನ ಹಾಕಬಾರ್ದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗ ಎರಡು ಗುಂಪುಗಳನ್ನೇ ವಿರೋಧಗಳು ವ್ಯಕ್ತ ಆಗ್ತಾ ಹೋತು ಸಾಕಷ್ಟು ಗೊಂದಲಕ್ಕೆ ಕಾರಣವಾಯಿತು. ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸ್ತಾರೆ. ಸ್ಥಳಕ್ಕೆ ಖುದ್ದು ಚಾಮರಾಜನಗರ ಜಿಲ್ಲಾ ಎಸ್ ಪಿ ಆದಂತಹ ಮುತ್ತರಾಜರು ಕೂಡ ಸ್ಥಳಕ್ಕೆ ಬರ್ತಾರೆ. ಜೊತೆಗೆ ಮಾಜಿ ಸಚಿವರಾದಂತಹ ಎನ್ಮೈಸೂರು ಕೂಡ ಸ್ಥಳಕ್ಕೆ ಬಂದು ಒಂದು ಮಾಹಿತಿಯನ್ನು ಪಡಿತಾರೆ. ಅದಾದ ಬಳಿಕ ಈಗ ಗೊಂದಲ ಬಗೆಹರಿತಿರುವಂತದ್ದು. ಪಿಡಿ ಅವರು ಈಗಾಗಲೇ ಕೂಡ ಕುರುಬ ಸಮಾಜಕ್ಕೂ ಮತ್ತೆ ಈಗ ಏನು ದಲಿತ ಸಮಾಜಕ್ಕೂ ಎರಡಕ್ಕೂ ಕೂಡ ಅವರವರ ಏರಿಯಾದಲ್ಲಿ ಹೆಬ್ಬಾಗಿಲನ್ನು ಹಾಕೋಕೆ ಅನುಮತಿಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಈಗ ಈ ಒಂದು ಗೊಂದಲ ಬಗೆಹರಿದಿರುವಂತದ್ದು. ಮಧು ನಾಗರಾಜ್. ಓಕೆ ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.